ಉಗ್ರರ ದಾಳಿಗೆ ಬಲಿಯಾದ ಯೋಧನ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ಗೆ ಯೋಧನ ಪಾರ್ಥಿವ ಶರೀರ ಆಗಮನ ಆಗ್ತಿದೆ. ಯೋಧ ವಿಕಿ ಪಹಡೆ ಹುತಾತ್ಮ ಹಿನ್ನೆಲೆ ಸಹೋದರಿ ಗೀತಾ ಪಹಡೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಸಾವಿಗೆ ನಾನು ದುಃಖ ಪಡಲ್ಲ, ಹೆಮ್ಮೆ ಇದೆ ಅಂತ ಸಹೋದರಿ ಹೇಳಿಕೊಂಡಿರುವಂಥದ್ದು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಶನಿವಾರ ಉಗ್ರರ ದಾಳಿ ಮಾಡಲಾಗಿತ್ತು. ವಾಯುಪಡೆಯ ಬೆಂಗಾವಲು ವಾಹನದ ಮೇಲೆ ದಾಳಿಯನ್ನು ನಡೆಸಿದ್ರು ಉಗ್ರರು. ಈ ಘಟನೆಯಲ್ಲಿ ಗಾಯಗೊಂಡಿರುವ 4 ಯೋಧರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಇದರ ಮಧ್ಯ ಉಗ್ರರ ದಾಳಿಗೆ ಬಲಿಯಾದಂಥ ಯೋಧನ ಪಾರ್ಥಿವ ಶರೀರ ಇದೀಗ ತವರಿಗೆ ಆಗಮಿಸ್ತಾ ಇರುವಂಥದ್ದು. ಮಧ್ಯಪ್ರದೇಶದ ಇಂದೋರ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಯೋಧ ವಿಕಿ ಪಹಡೆ ಹುತಾತ್ಮ ಹಿನ್ನೆಲೆ ಸಹೋದರಿ ಗೀತಾ ಪಹಡೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಾವಿಗೆ ನಾನು ದುಃಖ ಪಡಲ್ಲ, ಹೆಮ್ಮೆ ಇದೆ ಅಂತ ಸಹೋದರಿ ಹೇಳಿದ್ದಾರೆ. ಯಾಕಂದರೆ ತನ್ನ ಅಣ್ಣನ ಸಾವು ತರ ತಂಗಿಯ ಕಣ್ಮುಂದೆ ನೋಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆದರೆ ನಮ್ಮಣ್ಣ ದೇಶಕ್ಕಾಗಿ ಹೋರಾಡಿದ್ದಾನೆ ಅನ್ನುವಂಥ ಹೆಮ್ಮೆ ಇದೆ ಅನ್ನೋದನ್ನು ಈ ದುಃಖದ ಸಂದರ್ಭದಲ್ಲೂ ಕೂಡ ಆಕೆ ಹೇಳ್ಕೊಳ್ತಾ ಇದ್ದಾರೆ. मैं देशवासियों को यही संदेश देना चाहती हूँ कि हर देश का बेटा मतलब हर माँ का बेटा अपने देश के लिए समर्पित रहे और मुझे मेरे भैया पे बहुत ज्यादा गर्व है। आप क्या नाम लिखते हैं? मैं बबीता पहाड़ी हूँ। मैं वर्तमान में सब इंस्पेक्टर हूँ। मैं भी बेल्ट धारी हूँ और मैं ये चाहती हूँ कि मेरे भाई को न्याय मिले। जिन आतंकवादियों ने मेरे भाई के आपको सब इसकी जानकारी लगी? मुझे सब परसों जानकारी लगी थी रात में। आप आखिरी बार कब मिला था? मैं लास्ट टाइम मेरी गोद भराई में भैया आए थे, तब मेरी लास्ट टाइम मुलाकात की थी। आप देशवासियों को क्या संदेश देना है? मैं देशवासियों को यही संदेश देना चाहती हूँ कि हर माँ का बेटा अपने देश के लिए समर्पित रहे। बहुत गर्व है मुझे अपने भैया पे। मैं देशवासियों को यही संदेश देना चाहती हूँ कि हर देश का बेटा मतलब हर माँ का बेटा अपने देश के लिए समर्पित रहे और मुझे मेरे भैया पे बहुत ज्यादा गर्व है। आप क्या नाम लिखते हैं? मैं बबीता पहाड़ी हूँ। मैं वर्तमान में सब इंस्पेक्टर हूँ। मैं भी बेल्ट धारी हूँ और मैं ये चाहती हूँ कि मेरे भाई को न्याय मिले। जिन आतंकवादियों ने मेरे भाई के आपको सब इसकी जानकारी लगी? मुझे सब परसों जानकारी लगी थी रात में। आप आखिरी बार कब मिला था? मैं लास्ट टाइम मेरी गोद भराई में भैया आए थे, तब मेरी लास्ट टाइम मुलाकात की थी। ಎಸ್ ನೋಡಿ, ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಶನಿವಾರ ಉಗ್ರರು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ವಾಯುಪಡೆಯ ಬೆಂಗಾವಲು ವಾಹನದ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಈ ಘಟನೆಯಲ್ಲಿ 4 ಯೋಧರು ಗಾಯಗೊಂಡಿದ್ರು. ಅವರಿಗೆ ಈಗ ಆಲ್ರೆಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಓರ್ವ ಯೋಧ ಸಾವನ್ನಪ್ಪಿದ್ರು. ಅವರ ಪಾರ್ಥಿವ ಶರೀರವನ್ನು ಇದೀಗ ಅವರ ತವರಿಗೆ ಕರೆತರಲಾಗ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಇನ್ನು ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ವಿಧಾನವನ್ನು ನೆರವೇರಿಸಲಿಕ್ಕೆ ದೇಶ ಕಾಯೋಕೆ ಅಣ್ಣ ಹೋಗಿದ್ದಾನೆ, ಮಗ ಹೋಗಿದ್ದಾನೆ ಅಥವಾ ಗಂಡ ಹೋಗಿದ್ದಾನೆ, ಈ ಥರದ ಒಂದು ಭಯದಲ್ಲೋ ಅಥವಾ ಹೆಮ್ಮೆಯಲ್ಲೋ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅದರಲ್ಲಿ ಅವರ ಸಹೋದರಿ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ನನಗೆ ದುಃಖ ಆಗ್ತಾ ಇಲ್ಲ, ನಾನು ಈ ವಿಚಾರದಲ್ಲಿ ದುಃಖ ಪಡಲ್ಲ, ಆದರೆ ನನ್ನ ಸಹೋದರ ಈ ರೀತಿಯಾಗಿ ಹೋರಾಡಿದ್ದಾನೆ ಅನ್ನುವಂಥದ್ದು ನನಗೆ ಹೆಮ್ಮೆ ಇದೆ ಅನ್ನುವಂಥ ವಿಚಾರವನ್ನು ಅವರ ಸಹೋದರಿ ಹೇಳ್ಕೊಳ್ತಾ ಇದ್ರು. ಇದೀಗ ತವರಿಗೆ ಯೋಧನ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ.